ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ಕೃಷ್ಣ ಜನ್ಮಾಷ್ಟಮಿ ಹಬ್ಬಕ್ಕೆ ಒಂದು ಸ್ವೀಟ್ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಪಾತ್ರೆ ತಗೊಂಡಿದ್ದೀನಿ. ಪಾತ್ರೆಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು 1 ಕಪ್ಪಷ್ಟು ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು. ಬರೀ ಮೈದಾ ಹಿಟ್ಟಲ್ಲೇ ಮಾಡ್ಬೋದು ನಾವು, ಮಕ್ಕಳು ತಿಂತಾರಲ್ಲ. ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿ ಸ್ವಲ್ಪ ಮೈದಾ ಹಾಕ್ತಾಯಿದ್ದೀನಿ ಅಷ್ಟೇ. ಮೈದಾ ಹಾಕ್ಬಾರ್ದು, ಆದ್ರೂ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಸರಿ ಮಿಕ್ಸ್ ಮಾಡ್ಕೊಂಬರೋಣ. ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ 2 ಸ್ಪೂನಷ್ಟು ತುಪ್ಪ ತಗೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪ ಬದಲು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿದೆ. ಒಂದು 5 ನಿಮಿಷ ಚೆನ್ನಾಗಿ ರಬ್ ಮಾಡ್ಕೋಬೇಕು. ಎಲ್ಲ ಹಿಟ್ಟಿಗೆ ತುಪ್ಪ ಅಂಟ್ಕೋಬೇಕು. ಆ ಥರ ನಾವು ಚೆನ್ನಾಗಿ ಹೊಂದ್ಕೋಬೇಕು. ತುಪ್ಪ ಎಲ್ಲದಕ್ಕೂ ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ಥರ ಉಂಡೆ ಕಟ್ಟಿದ್ರೆ ಉಂಡೆ ನಿಲ್ಲಬೇಕು, ಆ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದ್ದು ಕಲಿಸ್ಕೊಳ್ಳೋಣ. ನೋಡಿ, ಚಪಾತಿ ಹಿಟ್ಟಿನದ್ದು ನಾನು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಾನು 2 ಸ್ಪೂನಷ್ಟು ತುಪ್ಪ ನಾನು ಕಾಯಿಸಲ್ಲ. ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ತುಪ್ಪ ಹಾಗೆ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾವು ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಪಾತಿ ಲಟ್ಸಿ ಮಾಡಿದ್ದು, ಚಪಾತಿ ಮೇಲೆ ಹಾಕೋಕ್ಕೆ ಈ ಥರ ಒಂದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ಸ್ಪೂನ್ ತುಪ್ಪ ಬೇಕೇ ಬೇಕಾಗುತ್ತೆ. ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಳು ಆಯಿತು. ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಈ ಅದಕ್ಕೆ ಬರಬೇಕು. ಇದನ್ನು ಪಕ್ಕ ಇಟ್ಕೊಳ್ಳೋಣ. ಇವಾಗ ಹಿಟ್ಟು ತಗೊಳ್ಳೋಣ. ಹಿಟ್ಟು ತಗೊಂಡು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತೀನಿ. ಸ್ವಲ್ಪ ಹಿಟ್ಟು ನಾದ್ಕೊಳ್ಳೋಣ. ಈ ತಿಂಗಳೆಲ್ಲ ಹಬ್ಬ, ಇನ್ನು ಗಣೇಶ ಹಬ್ಬ ಬರುತ್ತೆ. ಈ ಥರ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ. ನಾನು ಈ ಥರ 6 ಕಟ್ ಮಾಡ್ಕೊಂಡಿದ್ದೀನಿ ಒಂದೇ ಸಮಕ್ಕೆ. ಇವಾಗ ಇದು ಲಟ್ಟಿಸ್ಕೊಳ್ಳೋಣ. ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ ನಾವೇನು ನೋಡಿ, ಈ ಥರ 6 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ ಎಲ್ಲ ಲಟ್ಟಿಸ್ಕೊಳ್ಳೋಣ. ಸ್ಲ್ಯಾಬ್ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳೋಣ. ಹಿಟ್ಟು ಹಾಕ್ಕೊಂಡು ಈ ಥರ ಉಂಡೆ ತಗೊಂಡು ರೌಂಡ್ ಮಾಡಿಕೊಂಡು ನೋಡಿ, ನಾವು ಚಪಾತಿ ಲಟ್ಟಿಸ್ತೀವಲ್ಲ ಅದೇ ಥರ. ನೋಡಿ, ಈ ಥರ ಲಟ್ ಕಡೆ ಇದು ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಒಂದೊಂದು ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಚ್ಕೊಂಡು ಇದೇ ಥರ ಲಟ್ಟಿಸ್ಕೋಬೇಕು. ನಾನು ಅದೇ ಥರ ಲಟ್ಟಿಸ್ಕೊಂಡು ಬರ್ತೀನಿ. ಬೇಕು ಅಂದರೆ ಈ ಚಪಾತಿಗೆ ನಾವು ಇದೇನು ಕಲಿಸಿದ್ದೀವಲ್ಲ ನೋಡಿ, ಇದೇನು ಕಲಿಸಿದ್ದೀವಲ್ಲ ಆ ಸ್ವಲ್ಪನೇ ನೋಡಿ ಈ ಥರ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ಈ ಥರ
ಕ್ಲೀನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಕ್ಕೊಂಡು ತಿರ್ಗಾ ಇದ್ರ ಮೇಲೆ ಒಂದು ಚಪಾತಿ ನೋಡಿ, ಇದ್ರ ಮೇಲೆ ಒಂದು, ಮತ್ತು ಇದು ಸ್ವಲ್ಪ ಈ ಥರ ಎಲ್ಲ ಕ್ಲೀನಾಗಿ ಎಲ್ಲ ಕಡೆ ಇದರ ಸ್ಪ್ರೆಡ್ ಮಾಡ್ಕೋಬೇಕು. ತಿರ್ಗಾ ಮತ್ತು ಅದೇ ಥರ ನೋಡಿ, ಈ ಥರ ಒಂದ್ರ ಮೇಲೆ ಒಂದು ಇಟ್ಟು ನಾವು ಈ ಥರ ಅಪ್ಲೈ ಮಾಡಬೇಕು. ಇದು ನಾವೇನು ಸಾಟಿ ಮಾಡ್ಕೊಂಡಿದ್ದೀವಲ್ವ ಅದು. ನೀವು ಎಣ್ಣೆಯಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು, ಈ ತುಪ್ಪದಲ್ಲಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ನನಗೆ 6 ಚಪಾತಿ ಆಗಿದೆ. ಎರಡು ಸ್ಪೂನ್ ಸರಿ ಆಗುತ್ತೆ, 2 ಸ್ಪೂನ್ ಸರಿ ಆಗುತ್ತೆ. ಮೇಲೆ ಈ ಥರ ಒಂದು ಚಪಾತಿ ಇಟ್ಬಿಡೋಣ. ಮೇಲೆ ಲಾಸ್ಟಲ್ಲಿ ಇನ್ನೊಂದು ಇಟ್ಕೊಂಡು ಎಲ್ಲದಕ್ಕಿದು ಕ್ಲೀನಾಗಿ ಅಪ್ಲೈ ಮಾಡ್ಕೊಂಬಿಡೋಣ. ಇದಿಟ್ಬಿಟ್ಟು ಸ್ವಲ್ಪ ಲಟ್ಟಣಿಗೆಯಲ್ಲಿ ಸ್ವಲ್ಪ ಈ ಥರ ಉದ್ದ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಾಡಿಕೊಂಡು ಕ್ಲೀನಾಗಿ ಒಂದು ಕಡೆಯಿಂದ ಈ ಥರ ಸುತ್ಕೊಂಡು ಬರೋಣ. ನೋಡಿ ಟೈಟಾಗಿ ಸುತ್ತಬೇಕು, ಟೈಟಾಗಿ ಈ ಥರ ಸುತ್ಕೊಂಡು ಬರೋಣ. ಇದೇ ನಮಗೆ ಲೇಯರ್ ಆಗಿ ಸಿಗೋದು ಅಷ್ಟೇ. ಸ್ವಲ್ಪ ಉದ್ದ ಮಾಡ್ಕೊಳ್ಳೋಣ. ನೋಡಿ ಇದೆಲ್ಲ ಒಂದು ಕಡೆ ಇಟ್ಕೊಳ್ಳೋಣ. ಈಗ ನಾವು ಇದು ಸ್ವಲ್ಪ ಕೈಯಲ್ಲೇ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಆಮೇಲೆ ಲಟ್ಟಣಿಗೆಯಲ್ಲಿ ನಾವು ಪಾಕ ಮಾಡ್ಕೋಬೇಕು. ಇದಕ್ಕೆ ಅಲ್ಲಿವರೆಗೂ ಸ್ವಲ್ಪ ಇದಾಗಿರುತ್ತೆ ಅಷ್ಟೇ. ನೋಡಿ ಈ ಥರ ಕೈಯಲ್ಲಿ ಸ್ವಲ್ಪ ಅಳಿಸ್ಕೊಳ್ಳಿ. ಈ ಥರ ಕೈಯಲ್ಲಿ ತಟ್ಟಬೇಕು. ಸ್ವಲ್ಪ ಈ ಥರ ಕೈಯಲ್ಲಿ ತಟ್ಕೊಂಡು ಇಟ್ಕೊಳ್ಳೋಣ. ಹಬ್ಬಗಳಿಗೆ ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು. ಯಾವ ಸ್ವೀಟ್ ಬೇಕೋ ಆ ಸ್ವೀಟ್ ಮಾಡ್ಕೊಳ್ಬೋದು ಮನೇಲಿ ನಾವು. ಈ ಥರ ಮಾಡಿ ಇದಕ್ಕೆ ಒಂದು ಲಿಡ್ ಮುಚ್ಚಿಬಿಡೋಣ. ಒಂದು ಲಿಡ್ ಮುಚ್ಚಿಬಿಟ್ಟಿದ್ದೀನಿ. ನಾನು ಸ್ಟವ್ ಅಂಟಿಸಿ ಬಾಂಡಿದ್ದೀನಿ. ಬಾಣಲಿಗೆ 1 ಕಪ್ ಆಗೋಷ್ಟು ಸಕ್ಕರೆ ತಗೊಳ್ಳೋಣ. 1 ಕಪ್ ಸಕ್ಕರೆ ಮತ್ತು 1 ಕಪ್ ನೀರು. 1 ಕಪ್ ಸಕ್ಕರೆ 1 ಕಪ್ ನೀರು ಹಾಕ್ತೀನಿ. ಇದು ಸಕ್ಕರೆ ಎಲ್ಲ ಕರಗ್ಬಿಟ್ಟು ಸುಮ್ಮನೆ ಆ ಸಕ್ಕರೆ ಸುಮ್ಮನೆ ಹಿಂಗೆ ಮೆತ್ಕೋಬೇಕಷ್ಟೆ. ಅಲ್ಲಿವರೆಗೂ ನಾವು ಇದು ಪಾಕ ತೆಗೆಯೋಣ. 2 ಎಳೆಯಷ್ಟು ಕೇಸರಿ ಹಾಕ್ತಾಯಿದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ಸಕ್ಕರೆ ಎಲ್ಲ ಕರಗಿದೆ. ಫುಡ್ ಕಲರ್ ಹಾಕ್ತಾಯಿದ್ದೀನಿ, 1 ಡ್ರಾಪಷ್ಟು ಫುಡ್ ಕಲರ್. ಕೇಸರಿ ಎಲ್ಲ ಫುಡ್ ಕಲರ್ ಹಾಕ್ತಾಯಿದ್ದೀನಿ, 1 ಡ್ರಾಪಷ್ಟು. ಇಲ್ಲಾಂದರೆ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಬೋದು. ಸ್ವಲ್ಪ ಮೆತ್ಕೊಳ್ಳೋದಲ್ವ, ಹೆಂಗಂದರೆ ಅಷ್ಟು ಬಂದರೆ ಸಾಕಾಗುತ್ತೆ. ನಾನು ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಏನಕ್ಕಂದರೆ ನಾವು ಇದಕ್ಕೆ ಡಿಪ್ ಮಾಡ್ತೀವಲ್ವ, ಸ್ವಲ್ಪ ತುಪ್ಪದ ವಾಸನೆ ಬರಲಿ ಅಂತ, ಚೆನ್ನಾಗಿರುತ್ತೆ ಅಂತ. ಆಲ್ರೆಡಿ ಸಕ್ಕರೆ ಎಲ್ಲ ಕರಗಿದೆ, ಸುಮ್ಮನೆ ಅಂಟ್ಕೊಳ್ತಾ ಇದೆ. ಸಾಕು, ಇಷ್ಟು ಬಂದರೆ ಸಾಕು, ಸುಮ್ಮನೆ ಅಂಟ್ಕೋಬೇಕಷ್ಟೆ. ಹಿಂಗಂದರೆ ಸಾಕು. ಈಗ ಇದಾಗಿದೆ. ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಇಟ್ಕೊಳ್ತೀನಿ. ನೋಡಿ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಳ್ತದೆ. ನಿಂಬೆಹಣ್ಣು ಹಿಂಡೋದು ಯಾಕೆ ಅಂದರೆ ಅದು ಸಕ್ಕರೆ ಥರ ಮೇಲೆ ಕಟ್ಕೊಂಡ್ಬಿಡ್ತಲ್ಲ, ಆ ಥರ ಕಟ್ಕೊಳ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಈಗ ಇದಾಗಿದೆ.
ಪಾಕ ರೆಡಿಯಾಗಿದೆ. ಈಗ ಈ ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಲೋ ಫ್ಲೇಮಲ್ಲಿ ಇಡೋಣ, ತುಂಬ ಕಾಯಿಸಬಾರ್ದು ಎಣ್ಣೆ. ಈಗ ನೋಡೋಣ, ಈ ಥರ ಒಂದೊಂದು ಪೀಸ್ ತಗೊಂಡು ತುಂಬ ಪ್ರೆಸ್ ಮಾಡಬಾರ್ದು, ಸುಮ್ಮನೆ ಈ ಥರ ಮಾಡಿ. ನಾವು ಎಷ್ಟು ಅಗಲ ಬೇಕು ಅಷ್ಟು ಅಗಲ ಮಾಡ್ಕೊಳ್ಬೋದು. ಇದರಲ್ಲಿ ನಮ್ಗೆ ದೊಡ್ಡದು ಬೇಕಂದರೆ ನಾವು ದೊಡ್ಡದಾಗಿ ಮಾಡ್ಕೊಳ್ಬೇಕು. ನಾನು ಚಿಕ್ಕದಾಗಿ ಮಾಡಿದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಲಟ್ಟಿಸ್ಕೋಬೇಕು ಅಷ್ಟೇ. ಅದ್ರ ಮೇಲೆ ಒಂದೊಂದೇ ತಗೊಂಡು ಸ್ವಲ್ಪ ಸುಮ್ಮನೆ ಲೈಟಾಗಿ ಈ ಥರ ಮಾಡ್ಕೋಬೇಕಷ್ಟೆ. ಸುಮ್ಮನೆ ಸ್ವಲ್ಪ ಈ ಥರ ಲಟ್ಟಿಸ್ಕೊಳ್ಳಿ ಅಷ್ಟೆ. ಲಟ್ಟಿಸ್ಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಾಗೆ ಎಲ್ಲ ಲಟ್ಟಿಸ್ಕೋಬೇಕು. ಈ ಥರ ಎಲ್ಲ ಲಟ್ಟಿಸ್ಕೊಂಡು ಬರ್ತೀನಿ ನೋಡಿ. ಸ್ವಲ್ಪ ಹಿಟ್ಟು ಹಾಕಿದ್ರೆ ಮೇಲೆ ಬರ್ತಾಯಿದೆ, ತುಂಬ ಕಾಯಿಸಬಾರ್ದು. ಈಗ ನಾವು ಇದಕ್ಕೊಂದು ಬಂದರೆ ನೋಡಿ, ಈ ಥರ ಒಂದೊಂದೇ ಹಾಕ್ಕೊಳ್ಳೋಣ. ಇದು ಲೋ ಫ್ಲೇಮಲ್ಲೇ ಮಾಡಬೇಕು, ಆವಾಗ ಕ್ರಿಸ್ಪಿಯಾಗಿರುತ್ತೆ. ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಆವಾಗ ಕ್ರಿಸ್ಪಿಯಾಗಿರುತ್ತೆ ನೋಡಿ. ಅದೇ ಮೇಲೆ ಬರುತ್ತೆ ನೋಡಿ, ಲೇಯರ್ ಹಿಂಗೆ ಉಟ್ಕೊಳ್ತಾ ಇದೆ. ಇದು ಒಳಗಡೆ ಎಲ್ಲ ಎಣ್ಣೆ ಹೋಗಿ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗುತ್ತೆ. ಅದು ಸ್ವಲ್ಪ ಬಿಸಿ ಎಣ್ಣೆ ಇದ್ರ ಮೇಲೆ ಹಾಕೋಣ. ಲೇಯರ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಕಂದು ಬಣ್ಣ ಬರೋವರೆಗೂ ನಾವು ಇದಕ್ಕೆ ಫ್ರೈ ಮಾಡೋಣ. ಆ ಕಡೆ ಈ ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ರಿಸ್ಪಿನೆಸ್ ಬರಬೇಕು ಅದು ಚೆನ್ನಾಗಿ. ನಾವು ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಬೆಂದಿರುತ್ತೆ, ಒಳಗಡೆ ಬೆಂದಿರೋದಿಲ್ಲ, ಆ ಕ್ರಿಸ್ಪಿನೆಸ್ ಬರಲ್ಲ. ಈ ಥರ ಮಾಡಿ ನಾವು 1 ತಿಂಗಳು ಬೇಕಾದರೆ ಸ್ಟೋರ್ ಮಾಡ್ಕೊಳ್ಬೋದು. ಎಲ್ಲಾದರೂ ಟ್ರಿಪ್ಸ್ಗೆ ಹೋದ್ರೂ ನಾವು ಈ ಥರ ಎಲ್ಲ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿರುತ್ತೆ. ಆ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ನೋಡಿ. ಕಲರ್ ಇವಾಗ ಚೇಂಜ್ ಆಗ್ತಾಯಿದೆ. ಇದಕ್ಕೆ ಸ್ವೀಟ್ ಪುರಿನೂ ಅನ್ಬೋದು, ಚಿರೋಟಿ ಕೂಡ ಅನ್ಬೋದು. ಹಬ್ಬಗಳೆಲ್ಲ ಏನಾಗಿದೆಯಲ್ಲ ಈ ತಿಂಗಳೆಲ್ಲ ಹಬ್ಬ ನೋಡಿ. ಈಗ ತೆಗಿತಾ ಇದ್ದೀನಿ. ಇದು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಕಲರ್ ಹೇಗೆ ಬಂದಿದೆ ಅಂತ. ತೆಗೆದು ನಾನು ಇನ್ನೊಂದು ಹಾಕ್ಕೊಳ್ತೀನಿ ನೋಡಿ. ಈಗ ಇನ್ನೊಂದು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದೇ ಮೇಲೆ ಬರುತ್ತೆ, ನಾವೇನು ಇದು ಮಾಡೋಂಗಿಲ್ಲ. ಹಾಕ್ಬಿಟ್ಟು ನೋಡಿ, ಆ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ಅದು. ಈಗ ಸ್ವಲ್ಪ ಎಣ್ಣೆ ಈ ಥರ ಬಿಸಿ ಮೇಲೆ ಹಾಕ್ತಾಯಿರಿ. ಇಲ್ಲಾಂದರೆ ಒಂದು ಸೌಟ್ ಇಟ್ಕೊಂಬಿಡಿದ್ರಲ್ಲ, ಆಗಿಲ್ಲ ಅಂದರೆ ಒಂದು ಸೌಟ್, ಚಿಕ್ಕ ಸೌಟು. ನಮ್ಮದು ಹಿಂದೆ ನೈಸ್ ರೋಡು, ಗಾಡಿಗಳ ಸೌಂಡು ಬೇಜಾನು ನೋಡಿ. ಇದಾಗಿದೆ, ಇದ್ದು ಕೂಡ ತೆಗಿತಾ ಇದ್ದೀನಿ. ಈ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ತೆಗೆದ್ಬಿಟ್ಟು ಮತ್ತು ಹಾಗೆ ಎಲ್ಲ ಕೂಡ ಮಾಡ್ಕೊಂಡು ಬರ್ತೀನಿ ನೋಡಿ. ಈ ಥರ ಪೂರಿ ಎಲ್ಲ ಸುಟ್ಕೊಂಡಿದ್ದೀನಿ. ಇದು ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಂಡು ಈಗ ನೋಡಿ ನೋಡಿ ಪಾಕ ಇದೆಯಲ್ವಾ, ಈಗ ಇದಕ್ಕೆ ಡಿಪ್ ಮಾಡ್ಕೊಳ್ಳೋಣ. ಸ್ವಲ್ಪ 1-2 ನಿಮಿಷ ಸಾಕು, ತುಂಬ ಹೊತ್ತು ಬೇಡ. ಈ ಥರ 1-2 ನಿಮಿಷ ಬಿಟ್ಬಿಟ್ಟು ಅದು ತೆಗೆದ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ 2 ನಿಮಿಷ ಆಗಿದೆ, ನೋಡಿ ತೆಗೆದ್ಬಿಡೋಣ. ನನಗೆ ಹಾಗೆ ಇನ್ನೊಂದು ಹಾಕ್ಬಿಡೋಣ. ಇನ್ನೊಂದಾಗಿ ಸ್ಪೂನಿಂದ ಸ್ವಲ್ಪ ಮೇಲೆ ಸಿರಪ್ ಹಾಕ್ಬಿಟ್ಟು ತಿರುಗಿಸೋಣ. ಒಳಗಡೆ ಚೆನ್ನಾಗಿ ಮಲಗಲಿ. ಇದು ತೆಗೆದ್ಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ.
ತೆಗೆದ್ಬಿಟ್ಟು ಇದೊಂದು ಪಕ್ಕಕ್ಕೆ ಈ ಥರ ಜೋಡಿಸ್ಕೊಂಡು ಬರ್ತೀನಿ. ಒಂದು 2 ಮಿನಿಟ್ಸ್ ಇಟ್ಟರೆ ಸಾಕು. ಎಲ್ಲ ಈ ಥರ ಡಿಪ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಸ್ವೀಟ್ ಪೂರಿ ರೆಡಿ ಆಯಿತು. ನಾನು ಬಾದಾಮಿ 7 ತಗೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದ್ರ ಮೇಲೆ ಈ ಥರ ಚೆಲ್ಕೊಳ್ಳೋಣ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಣಗಿದ ಕೊಬ್ಬರಿ ಪುಡಿ ಹಾಕ್ಕೊಳ್ಬೋದು, ಅದು ಚೆನ್ನಾಗಿರುತ್ತೆ. ನಾನು ಬಾದಾಮಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವೀಟ್ ಪೂರಿ ಆದರೂ ಅನ್ಬೋದು, ಚಿರೋಟಿ ಕೂಡ ಅನ್ಬೋದು. ಇದು ನೋಡಿ ಲೇಯರ್ಸು ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ. ಮನೇಲೇನಾದರೂ ಸಿಂಪಲ್ಲಾಗಿ ಫಂಕ್ಷನ್ ಇದ್ದರೆ ಈ ಥರ ನಾವು ಸ್ವೀಟ್ ಮಾಡ್ಬೋದು. ಆಚೆಯಿಂದ ಸ್ವೀಟ್ ತರೋ ಬದಲು ನಾವು ಈ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು. ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಮಾಡಿದ್ದೀನಿ ಸ್ವೀಟ್ ಪೂರಿ. ನೋಡಿ, ಈ ಸ್ವೀಟ್ ಪೂರಿ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ಮನೆಗೆ ಈವ್ನಿಂಗ್ ಟೈಮ್ ಬಂದರೆ ಸ್ನ್ಯಾಕ್ಸ್ಗೂ ಕೊಡ್ಬೋದು, ಚೆನ್ನಾಗಿರುತ್ತೆ ಸ್ವೀಟ್ ಪೂರಿ. ನೋಡಿ, ಲೈಟ್ಸ್ ನೋಡಿ ಹೆಂಗೆ ಬರ್ತಾಯಿದೆ ಅಂದ್ಬಿಟ್ಟು. ಟೇಸ್ಟು ನೋಡೋಣ. ಅಷ್ಟು ಸ್ವೀಟು ಇಲ್ಲ, ಅಷ್ಟು ಲೈಟಾಗಿ ಸ್ವೀಟ್ ಇದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ.